ಏನು ಕರ್ನಾಟಕದಲ್ಲಿ ಭುಗಿಲೆದ್ದಿದೆ ಕಾವೇರಿ ಕಿಚ್ಚು. ಕೆಲವೇ ಹೊತ್ತಿನಲ್ಲಿ ಈಗ ಸರ್ವಪಕ್ಷ ಸಭೆ ಆರಂಭ ಆಗುತ್ತೆ. ಸಿಎಂ ನೇತೃತ್ವದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಇವತ್ತು ಇದೆ. ಹಾಗಾಗಿ ಕೆಲವೇ ಕ್ಷಣದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷದ ಸಭೆ ಆರಂಭ ಆಗಲಿದೆ. ಸಭೆಯಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಭಾಗಿಯಾಗ್ತಿದ್ದಾರೆ. ಹಲವು ನಾಯಕರು, ಸಚಿವ ರಾಮಲಿಂಗಾರೆಡ್ಡಿ, ವಿಪಕ್ಷ ನಾಯಕ ಆರ್ ಅಶೋಕ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಅವರು ಕೂಡ ಭಾಗಿಯಾಗ್ತಿದ್ದಾರೆ. ಕಾರಣ ಇದು ಆಲ್ ಪಾರ್ಟಿ ಮೀಟಿಂಗ್. ಹಾಗಾಗಿ ಎಲ್ಲ ಸರ್ವಪಕ್ಷಗಳ ಸಭೆ ಇರುವಂಥದ್ದು. ಕರ್ನಾಟಕದಲ್ಲಿ ಈಗ ಕಾವೇರಿ ವಿವಾದ ಏನಿದೆ, ಅಥವಾ ಮುಂಬರುವಂಥ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಥವಾ ಕರ್ನಾಟಕ ಬಂದ್ ಮಾಡ್ತೀವಿ ಅಂತೇಳಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು, ರೈತರು ಏನು ಎಚ್ಚರಿಕೆ ಕೊಟ್ಟಿದ್ದಾರೆ, ಅಥವಾ ಸದ್ಯಕ್ಕೆ ಏನು ಬೆಳವಣಿಗೆ ಆಗ್ತಾ ಇದೆ ಕಾವೇರಿ ವಿವಾದದಲ್ಲಿ, ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಇವತ್ತು ಸಿಎಂ ಕರೆದಿರುವಂಥ ಒಂದು ಮೀಟಿಂಗ್ 11 ಗಂಟೆಗೆ. ಹಾಗಾಗಿ ಈ ಒಂದು ಸರ್ವಪಕ್ಷ ಸಭೆ ಇನ್ನೇನು ಕೆಲವೇ ಹೊತ್ತಲ್ಲಿ ಆರಂಭ ಆಗುತ್ತೆ. ಈ ಸರ್ವಪಕ್ಷ ಸಭೆಯಲ್ಲಿ ಆಲ್ಮೋಸ್ಟ್ ಬಹಳಷ್ಟು ವಿಚಾರಗಳನ್ನ ಕುರಿತು ಚರ್ಚೆ ಮಾಡಲಾಗುತ್ತೆ. ಅದರಲ್ಲೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಎಲ್ಲ ಪಕ್ಷಗಳ ಎಲ್ಲ ನಾಯಕರ ಒಂದು ಅಭಿಪ್ರಾಯವನ್ನ ಪಡಿತಾರೆ. ಅಭಿಪ್ರಾಯವನ್ನ ಪಡೆದು ಅದಾದ ನಂತರ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಹೇಳಿ ಈ ರೀತಿಯಾಗಿ ಒಂದು ನಿರ್ಧಾರ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದಿರುವಂಥದ್ದು. ಸರ್ವಪಕ್ಷಗಳ ಸಭೆಯಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಅದಾದ ನಂತರ ಬಹುಶಃ ಒಂದು ನಿರ್ಧಾರಕ್ಕೆ ಬರ್ತಾರೆ. ಮುಂಬರುವಂಥ ದಿನಗಳಲ್ಲಿ ಏನ್ ಮಾಡೋದು ಅಥವಾ ಏನ್ ಬೇಡ ಅಂತ ಹೇಳಿ